ನೋಡಿ ಸುಮಾರು ಜನ ನನ್ನ ಅಕ್ಕಿ ಬಿಡೋ ಜಾಗ ತೋರಿಸೋಣ ಅಂತ ಇದ್ದೀರ. ಬನ್ನಿ, ನಾನು ಬಾಡಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಕ್ಕಿ ಬಿಡೋ ಜಾಗ, ಈ ಜಾಗದಲ್ಲಿ ಅಕ್ಕಿಗಳು ಆರ್ಸೋಕ್ಕೆ ಅಂತ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಸುಮಾರು 3-4 ಕಡೆ ಇರುತ್ತೆ ನನ್ನ ಜಾಗ ಅಂತ ಹೇಳಿದ್ದೀನಿ. ಅದರಲ್ಲಿ ಇದು ಒಂದು ಜಾಗ ತೋರಿಸ್ತೀನಿ, ನೋಡಿ ಬನ್ನಿ. ನಮ್ಮದೇ ಇದ್ದೇ ದವಡಿ ಅಕ್ಕಿ ಬಿಡೋ ಸ್ಥಳ. ಎಸ್ಸೆ ದವಡಿ ಕಡೆಯಿಂದ ಇಲ್ಲಿ ಅಕ್ಕಿ ಕಳೆ ಮಾಡಿ ಕೆಲವು ಅಕ್ಕಿಗಳು ಬಿಡ್ತಾ ಇರ್ತೀವಿ. ನೋಡಿ, 1 ವರ್ಷದಿಂದ ವೇಟಿಂಗ್ ಮಾಡಿ ಒಬ್ಬರು ಅಕ್ಕಿ ಇಸ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಒಂದು 40 ಕಿಲೋಮೀಟ್ರಿಂದ. ಅವರು ಸುಮಾರು 1 ವರ್ಷದಿಂದ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ವೇಟಿಂಗಲ್ಲಿ ತಾಳ್ಮೆಯಿಂದ ಇದ್ದೆ. ಇವತ್ತ ಅಕ್ಕಿ ಇಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಅವ್ರನ್ನ ತೋರಿಸ್ತೀನಿ. ಅಕ್ಕಿ 2 ಅಕ್ಕಿ ಫ್ರೀಯಾಗಿ ಕೊಡ್ತೀನಿ, ₹1 ಕಾಸು ಇಲ್ದಂಗೆ. ಎಸ್ಸೆ ದವಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ಏನಪ್ಪ ನೋಡಿ, ಅಕ್ಕಿ ಬಿಟ್ಟಿದ್ದೀವಿ, ಆರ್ತಾ ಐತೆ. ಒಂದು ಪಟ್ಟ ಕಳ್ಳ ಮಾಡ್ತಾಯಿದ್ವಿ. ನಮ್ಮ ಟೈಮ್ ಪಾಸ್ಗೆ ಫ್ರೀ ಟೈಮಲ್ಲಿದ್ದಾಗ ಖುಷಿಗೆ ನೋಡೋಕ್ಕೆ ಅಕ್ಕಿ ಬಿಟ್ಟಿರ್ತೀವಿ. ಆರ್ತಾಯಿತ್ತು ಒಂದು, ಅದ್ರ ಪಾಡಿಗೆ ಅದು. ಕೆಲವ್ರು ತೋರಿಸಿ ಅಂತಿಲ್ಲ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಏನೈತೆ ನಮ್ಮ ದವಡಿ ಇದೆ, ಚಿಕ್ಕ ದವಡಿ, ನಿಮ್ಮ ಥರ ದೊಡ್ಡ ದವಡಿ ಇಲ್ಲ. ನೋಡ್ಕೊಳ್ರಿ. ನೋಡಿ, ಇದು ಅಕ್ಕಿ ಆರ್ತೈತೆ ನಮ್ಮದು. ಈಗ ಅಕ್ಕಿ ಇಸ್ಕೊಳ್ಳೋಕ್ಕೆ ಬರ್ತಾಯಿದ್ದಾರೆ. ಅವ್ರಿಗೆ ಅಕ್ಕಿ ಕೊಡೋ ಅಂಥದ್ದು ಮಾಡೋಣ. ಸುಮಾರು ಜನ ಕೇಳೋದ್ರಿಂದ ತೋರಿಸ್ತಾ ಇದ್ದೀನಿ. ಏನು ಈ ವರ್ಷ ಅಕ್ಕಿಗಳು ಬಿಡ್ತಾಯಿಲ್ಲ, ನಮ್ಮ ಫ್ರೆಂಡ್ಗಳು ಬಿಡ್ತಾಯಿದ್ದಾರೆ. ಅದರಿಂದ ನಾವು ಇಲ್ಲಿ ಟೈಮ್ ಪಾಸ್ಗೆ ಫ್ರೀ ಟೈಮ್ ಇದ್ದಾಗ ಬಂದು ಅಕ್ಕಿ ಬಿಟ್ಟು ಕುತ್ಕೊತೀವಿ. ಅಂದರೆ ಕೆಲವೊಂದು ದವಡಿಲಿ ಈಗ ಅಕ್ಕಿ ಆಲ್ರೆಡಿ ಸೀಲಿಗೆ ಬಿಟ್ಟಿದ್ದಾರೆ. ಟೈಮಿಂಗ್ಸ್ಗಳು ಆಡವೆ. ಇನ್ನೂ 3-4 ಸೀಲ್ ಇದೆ ನಮ್ಮ ಹುಡುಗರದು. ನೋಡೋಣ ಏನೇನು ಮಾಡ್ತದೆ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಇವಾಗ ನೋಡಿ ಈ ದವಡಿನ. ನಮಸ್ಕಾರ. ಎಸ್ಸೆ ದವಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರು. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು TC ಪಲ್ಯ KRಪುರದಿಂದ ಬಂದಿದೆ. ತುಂಬಾ ಖುಷಿ ಆಯ್ತು ನೋಡಕ್ಕೆ. ಒಂದು ಎಸ್ಸೆ ದವಡಿಗೆ ಅನ್ನ ಫೇಸ್ ಮಾಡಕ್ಕೆ ತುಂಬಾ ಖುಷಿ ಆಯ್ತು. 1 ವರ್ಷದಿಂದ ವರ್ಕ್ ಮಾಡಿದೆ, ಅಕ್ಕಿ ಕೊಡಿದ್ರ, ಅದಕ್ಕೆ ತುಂಬಾ ಖುಷಿ ಆಗಿದೆ. ನೋಡಿ, 1 ವರ್ಷದಿಂದ ವೇಟ್ ಮಾಡ್ತಿದ್ರು. 1 ವರ್ಷದಿಂದ ವೇಟ್ ಮಾಡಿದ್ರೆ ತಾಳ್ಮೆಯಿಂದ ಈಗ ಅಕ್ಕಿ 2 ಅಕ್ಕಿ ಇಸ್ಕೊತಾವ್ರೆ. ಫ್ರೀಯಾಗಿ ₹1 ಕಾಸು ಇದ್ದಂಗೆ ಕೊಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗಿದೆ. ಖುಷಿ ಫುಲ್ ಇದೆ. ಇವಾಗ ನೀವೇನೇ ಕಾಸು ಕೊಡ್ತಾ ಇದ್ದೀರಾ? ಇಲ್ಲ, ಫುಲ್ ನೀವು ಫ್ರೀಯಾಗಿ ಕೊಡ್ತೀರಾ, ಅದಕ್ಕೆ ಖುಷಿ ಆಗಿದೆ. ಎಷ್ಟು ವರ್ಷದಿಂದ ಅಕ್ಕಿ ಸಾಕ್ತಾ ಇದ್ದೀರಾ? ನಾನು ಸಾಕಿದೆ 7-8 ಇಯರ್ಸ್ ಆಗಿದೆ ಸಾಕಿದ್ದು. ಊರಲ್ಲೇ ಸಾಕಿದೆ. ಇವಾಗ ಬೆಂಗಳೂರಲ್ಲೇ 2 ವರ್ಷ ಆಗಿದೆ ಸಾಕಿದ್ದು. 2 ವರ್ಷ. ಒಟ್ನಲ್ಲಿ ಈಗ ಅಕ್ಕಿ ಶಕ್ಕೆ ಮುಂದಕ್ಕೆ ಬೆಳೆಸಬೇಕು ಅಂತ ಮಾಡ್ತೀನಿ. ಹೌದಾ? ಮತ್ತೆ ನೀವು ಇರೋದು ಯಾವ ಏರಿಯಾ? ನಾನು KRಪುರಂ TC ಪಲ್ಯ ಇಂದ. ಹೌದಾ? ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಂದ? ಇಲ್ಲಿಂದ 40 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್. ನೋಡಿ, 40 ಕಿಲೋಮೀಟರ್ ಇಂದ ಬಂದು 1 ವರ್ಷದಿಂದ ವೇಟ್ ಮಾಡಿ ಅಕ್ಕಿ ಇಸ್ಕೊತಾರೆ. ಅದಕ್ಕೆ ತಾಳ್ಮೆಯಿಂದ ವೇಟ್ ಮಾಡಿ ಅಕ್ಕಿ ಇಸ್ಕೊಬೇಕು. ಏನ್ ಎಸ್ಸೆ ದವಡಿ ಅದೇ ರೀತಿ ಇಸ್ಕೊತೀವಿ, ಕೊಡ್ತಾ ಇದೀವಿ. ಏನ್ ಅನ್ಸುತ್ತೆ ಎಸ್ಸೆ ದವಡಿ ಬಗ್ಗೆ? ಎಸ್ಸೆ ದವಡಿ ನಾವು ಯೂಟ್ಯೂಬ್ ಅಲ್ಲೇ ನೋಡಿದೆ, ಸಬ್ಸ್ಕ್ರೈಬ್ ಮಾಡಿದೆ, ಎಲ್ಲಾ ಚಾನೆಲ್ ಫಾಲೋ ಮಾಡಿದೆ. ನಮ್ಗೆ ಎಲ್ಲರಿಗೂ ನೀವು ಕೊಡ್ತೀರಾ, ನನ್ಗೆ ಖುಷಿ ಆಗ್ತದೆ. ನಮ್ದು ಇವಾಗ ಆವಾಗ ಚಾನ್ಸ್ ಬರುತ್ತೆ, ಇವತ್ತು ಚಾನ್ಸ್ ಬಂದಿದೆ ಫೈನಲಿ. ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ನೋಡಿ, 2 ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದೀನಿ. ₹1 ಕಾಸಿಲ್ಲ. ಹೇಳಿ, ಮಾಡಿ. ಎಲ್ಲರಿಗೂ ಒಳ್ಳೆದಾಗಿ.